ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್. ಇವತ್ತು ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಮೈ ಯೂಟ್ಯೂಬ್ ಫ್ರೆಂಡ್ಸ್. ಆ್ಯಂಡ್ ಇಂಡಿಯಾ ಈಸ್ ಎ ಮಲ್ಟಿ ರಿಲೀಜಿಯಸ್ ಕಂಟ್ರಿ. ಎಲ್ಲರಿಗೂ ಗೊತ್ತು, ಎಲ್ಲ ರಿಲೀಜಿಯನ್ಸೂ ನಮ್ಮ ಕಂಟ್ರಿಯಲ್ಲಿ ಇರ್ತಾರೆ. ಸೊ ಎಲ್ಲರೂ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡಿಕೊಂಡು, ಹಾಗೆ ನಾನೊಂದೆರಡು ರೆಸಿಪೀಸನ್ನು ತೋರಿಸ್ತಿದ್ದೀನಿ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿ ಯು ಅಗೈನ್. ಕಡಲೆ ಬೀಜ, ಕಡಲೆಪಪ್ಪು, ಬೆಳ್ಳುಳ್ಳಿ, ಕರಿಬೇವು, ಇದ್ಕಿನ ಬೇಳೆ, ಬಾಣಲೆ ಇಟ್ಟು ಎಣ್ಣೆ ಕಾಯಿದ ತಕ್ಷಣ ಇದ್ಕಿನ ಬೇಳೆಯನ್ನು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಅದು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ತೆಗೆದಿಡೋಣ. ಒಂದು ಬಟ್ಲಿಗೆ ಹಾಕ್ಕೊಂಡು ಸಪ್ರೇಟಾಗಿ ತೆಗೆದಿಡಬೇಕು. ನಂತರ ಅದೇ ಬಾಣಲೆಗೆ ಕಡಲೆ ಬೀಜನೂ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತಾ ಅದೊಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ವೇಟ್ ಮಾಡಿ. ಅದಾದಮೇಲೆ ತೆಗೆದು ಸೇಮ್ ಇದಕ್ಕಿನ ಬೇಳೆ ಹಾಕಿರೋ ಬೌಲಿಗೆ ಹಾಕೋಣ. ಈಗ ಕಡಲೆ ಪಪ್ಪನ್ನು ಸೇಮ್ ಡೀಪ್ ಫ್ರೈ ಮಾಡಿಬಿಟ್ಟು ಸೇಮ್ ಬೌಲಿಗೆ ತೆಗೆದಿಡೋಣ. ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ತೆಗೆದಿಟ್ಟ ನಂತರ ಈಗ ಅವಲಕ್ಕಿಯನ್ನು ಹಾಕಿ ಸ್ಲೋ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಅದೇ ಸೇಮ್ ಬಾಣಲಿಗೆ ಎಲ್ಲನೂ ಸೇರಿಸಿ ಕ್ಲೀನಾಗಿ ತೆಗೆದಿಟ್ಟಿದ ತಕ್ಷಣ ಮತ್ತೆ ಕರಿಬೇವನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾ ಸ್ಲೋ ಫ್ಲೇಮಲ್ಲಿ ಈಗ ಅದನ್ನು ಸೇಮ್ ಬೌಲಿಗೆ ತೆಗೆದು ಕ್ಲೀನಾಗಿ ಕರಿಬೇವನ್ನು ತೆಗೆದಿಡಬೇಕು. ಇವಾಗ ಅದೇ ಎಣ್ಣೆಗೆ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ತೆಗೆದುಬಿಟ್ಟು ಬೌಲಿಗೆ ಹಾಕೋಣ. ಬ್ರೌನ್ ಕಲರ್ ಆದಮೇಲೆ ಈಗ ಫ್ಲೇಮ್ನ ಆಫ್ ಮಾಡಿ ಇಲ್ಲಿ ಕೊಟ್ಟಿರುವ ಮಿಕ್ಸರ್ಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ, ಬೇಕು ಅಂದರೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು. ನಾನು ಹಾಕಿಲ್ಲ. ಸೊ ಈಗ ರೆಡಿ ಆಯಿತು ಅವಲಕ್ಕಿ ಮಿಕ್ಸ್ಚರ್. ಈಗ ಇದನ್ನು ಸರ್ವ್ ಮಾಡ್ಕೋಬೋದು. ಬೇಕಾದರೆ ನಿಂಬೆಹಣ್ಣು ಆ್ಯಡ್ ಮಾಡಿ, ಇಲ್ಲಾಂದರೆ ಬೇಡ. ಟ್ರೈ ಮಾಡಿ.